ಹಲೋ ಹೈ ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ನಿಮಗೆ ಒಂದು ಒಳ್ಳೆ ಬೈಕ್ನ ತೋರಿಸೋಣ ಅಂತ ಬಂದಿದ್ದೀನಿ. ಈ ಬೈಕು ರೋಡಲ್ಲಿ ಹೋಗ್ತಿದ್ರೆ ಚಿಕ್ಕವರು ದೊಡ್ಡವರು ಆಂಟಿ ಅಂಕಲ್ ಯಾರಾದರೂ ಪರವಾಗಿಲ್ಲ, ಈ ಗಾಡಿ ಸೌಂಡ್ಗೆ ಒಂದ್ಸರಿ ಹಿಂತಿರುಗಿ ನೋಡಲೇಬೇಕು. ಇದು ಯಾವ ಬೈಕ್ ಗೊತ್ತಾ? ತೋರಿಸ್ತೀನಿ ಬನ್ನಿ. ಬನ್ನಿ ಯಾವ ಬೈಕ್ ಅಂತ ತೋರಿಸ್ತೀನಿ ಬನ್ನಿ. ಈಗ ಹಾಂ ಸರಿ ಹೇಗಿದೆ ಗುರು? ಹಯಾಬುಸಾ. ಈ ಬೈಕ್ ಬಂದು 1300 cc ನೋಡಿ ಗೈಸ್. ಇದು ಹಯಾಬುಸಾ. ಬಟ್ ಹಯಾಬುಸಾಲೇ ಇದಕ್ಕೆ ಇನ್ನೊಂದು ನೇಮ್ ಫಾಲ್ಕಾನ್ ಅಂತ. ಅದ್ರ ನೇಮ್ ಬಂದು ಒಂದು ಪಕ್ಷಿ ಹೆಸರು. ಆ ಪಕ್ಷಿ ಹೆಸರು ಈ ಗಾಡಿಗೆ ಯಾಕೆ ಬಂತು ಅಂದರೆ, ಆ ಪಕ್ಷಿ ಬಂದು ಗಂಟೆಗೆ 300 ಕಿಲೋಮೀಟ್ರ್ ಸ್ಪೀಡಲ್ಲಿ ಪರವರ್ಗೆ ಹಾರ್ತಿದ್ದಂತೆ. ಅದೇ ಥರ ಈ ಗಾಡಿನೂ ಹೋಗುತ್ತೆ ಅಂದ್ಬಿಟ್ಟು ಆ ಪಕ್ಷಿ ಹೆಸರು ಈ ಬೈಕಿಗೆ ಬಂದಿರೋದು. ಹೇಗಿದೆ ನೋಡಿ ಗುರು. ಈ ಬೈಕ್ ಓನರ್ ಅಂತೂ ಚೈಲ್ಡ್ಹುಡ್ ಆಸೆನ ತೀರಿಸ್ಕೊಬಿಟ್ರು. ಬಟ್ ಇನ್ನೂ ನಮ್ಗೆ ಇನ್ನೂ ಅದು ನೆರವೇರಿದಿಲ್ಲ. ಯಾವಾಗ ಆಗುತ್ತೆ ನೋಡೋಣ. ನೋಡಿ ಈ ಜಪಾನೀಸಲ್ಲಿ ಸಿಂಬಲ್ ಬಂದು ಫಾಲ್ಕಾನ್ ಅಂದರೆ ಹಯಾಬುಸಾ ಅಂತಲೇ ನೇಮು. ಈ ಗಾಡಿ ಬಂದು 1300 cc. ಹೀಗಿದೆ ನೋಡಿ ಮುಂದ್ಗಡೆಯಿಂದ ಲುಕ್ ಅಂತೂ ಮಸ್ತಾಗಿದೆ. ನೀವು ಹಳೆ ಫಿಲಮ್, ಧೂಮ್ ಫಿಲಮ್ ಎಲ್ಲದರಲ್ಲೂ ನೋಡಿರ್ತೀರ. ಎಲ್ಲ ಹುಡುಗರಿಗೆ ಆ ಟೈಮಲ್ಲಿ ಕ್ರೇಜ್ ಅಂದರೆ ಕ್ರೇಜು. ಜಮಾನದಲ್ಲಿ ಹಯಾಬುಸಾ ಅಂದರೆ ಏನೋ ಒಂದು. ಬಟ್ ಅವಾಗೇನು ಕ್ರೇಜ್ ಇತ್ತೋ ಅದೇ ಇದು. ಸುಜುಕಿಯವರು ಅದನ್ನೇ ಮೇಂಟೈನ್ ಮಾಡ್ಕೊಬರ್ತಿದ್ದಾರೆ. ಬಟ್ ಈ ಗಾಡಿದು ಸರ್ವಿಸ್ ಕಾಸ್ಟ್ ಬಂದು ಒನ್ ಟೈಮ್ ಹೋದರೆ ಪರ್ 25 to 30K ಬೇಕೇ ಬೇಕು ಈ ಗಾಡಿಗೆ. ಬ್ರೇಕ್ ಪ್ಯಾಡ್ಸ್ ಅಂತೂ ಮಿನಿಮಮ್ಮು 3 ಸೆಟ್ ಬ್ರೇಕ್ ಪ್ಯಾಡ್ ಹಾಕಬೇಕಾಗುತ್ತೆ. ಫ್ರಂಟ್ 2, ಬ್ಯಾಕ್ 1 ಬರುತ್ತೆ. ಒಂದು ಬ್ರೇಕ್ ಪ್ಯಾಡ್ ಒಂದು ಸೆಟ್ ಬಂದು 5K to 6K ಟಚ್ ಆಗುತ್ತೆ. ಇನ್ಮೇಲೆ ಬ್ರೇಕ್ ಪ್ಯಾಡ್ ಈ ಬೈಕ್ಗೆ 13,000-14,000 ಬೇಕು. ಏನಕ್ಕಂದರೆ ಸ್ಪೀಡ್ ಅದೇ ಥರ ಇದೆಯಲ್ಲ, ಆ ಸ್ಪೀಡನ್ನ ಕಂಟ್ರೋಲ್ ಮಾಡೋಕ್ಕೆ ಬೇಕಾಗಿರೋದು ಮೇನಾಗಿ ಬ್ರೇಕು. ಅದಕ್ಕಷ್ಟು ಮಾಡಿಸ್ಲೇಬೇಕು. ಇನ್ನು ಈ ಗಾಡೀಲಿ ಬಂದು ಈ ಬೈಕ್ ಓನರ್ ಬಂದು ಎಕ್ಸಾಸ್ಟ್ನ ಮಾಡಿಫೈ ಮಾಡಿದ್ದಾರೆ. ಆ ಮಾಡಿಫೈ ಮಾಡಿರೋ ಎಕ್ಸಾಸ್ಟ್ ಬಂದು 1.8 LK ಅಂದರೆ 1,80,000. ಯಾವ್ದು ಹಾಕ್ಸಿದ್ದಾರೆ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಗೈ, ಬ್ಲಾಕ್ ಪರ್ಫಾರ್ಮೆನ್ಸ್ ಹಾಕ್ಸಿರೋದು. ಹೇಗೆ ಬರುತ್ತೆ ಸೌಂಡು ಅಂದರೆ ಭಯಂಕರ. ಆಮೇಲೆ ನಿಮಗೆ ಎಕ್ಸಾಕ್ಟ್ ಸೌಂಡ್ ಕೇಳಿಸ್ತೀನಿ. ಬೈಕ್ ನೋಡಿ ಹೇಗಿದೆ ಗೈಸ್. ಈ ಎಕ್ಸಾಸ್ಟು ಫೆಸಿಲಿಟಿ ಏನಂದರೆ 4.2 2 1 ಅಂದರೆ 4 ಸಿಲಿಂಡ್ರು ಪೈಪ್ ಬಂದು 4 2 ಆಗುತ್ತೆ. ಆಮೇಲೆ 2 1 ಆಗಿ ಈ ಸಿಂಗಲ್ ಎಕ್ಸಾಸ್ಟು. ಫಸ್ಟು ಬಂದು ಈ ಓನರು 2 ಎಕ್ಸಾಸ್ಟ್ ಮೇಂಟೈನ್ ಮಾಡ್ತಿದ್ರು. ಬಟ್ ಈಗ ಒಂದೇ. ಈ ಒಂದಲ್ಲಿ ಯಾವ ಥರ ಎಕ್ಸಾಸ್ಟ್ ಸೌಂಡ್ ಬರುತ್ತೆ ಅಂದರೆ ನಿಮ್ಗೆ ಕೇಳಿಸ್ತೀನಿ ಬನ್ನಿ ಇವಾಗ ಹೇಗಿರುತ್ತೆ ಸೌಂಡ್ ಅಂತ. ಗೈಸ್ ಸೌಂಡ್ ನೋಡಿ ಹೇಗೆ ಬರ್ತಿದೆ. ಯಾವುದೋ ಒಂದು ದೊಡ್ಡ ಏರೋಪ್ಲೇನು ಫ್ಲೈಟು ರೈಸ್ ಆಗೋ ಸ್ಪೀಡ್. ಕೇಳಿದ್ರಲ್ಲ ಹೇಗೆ ಬರ್ತಿದೆ ಸೌಂಡು. ಈ ಬೈಕ್ ಸ್ಟಾರ್ಟ್ ಆದರೆ ಯಾವುದೋ ಒಂದು ದೊಡ್ಡ ಏರೋಪ್ಲೇನೋ ಹೆಲಿಕಾಪ್ಟ್ರೋ ಸ್ಟಾರ್ಟ್ ಆಗೋ ಥರ ಸೌಂಡು. ಅಲ್ಲಿ ಹೋಗ್ತಿರೋ ಗಾಡಿಗಳೆಲ್ಲ ಈ ಗಾಡಿ ನೋಡಬೇಕು ಆ ಥರ ಮಾಡಿಸಿದ್ದಾರೆ. 1,80,000 ಅಂದರೆ ಕಮ್ಮಿ ಅಲ್ಲ, ಮಸ್ತಿದೆ. ಓನರ್ಗಂತೂ ಫುಲ್ಲು ಈ ಗಾಡಿ ಮೇಲೆ ಫುಲ್ಲು ಕ್ರೇಜು. ಅವರು ಚೈಲ್ಡ್ಹುಡ್ ಡ್ರೀಮ್ನ ತುಂಬ ಕಷ್ಟಪಟ್ಟು ಈ ಬೈಕ್ನ ತೊಗೊಂಡಿದ್ದಾರೆ. ಆದರೆ ಈ ಮಾಡಿಫೈ ನೋಡಿದ್ರೆ ಗೊತ್ತಾಗುತ್ತೆ. ಗಾಡಿ ಮಾತ್ರ ಸಗದ ಇಟ್ಕೊಂಡಿದ್ದಾರೆ, ಸೂಪರಾಗಿ ಇಟ್ಕೊಂಡಿದ್ದಾರೆ. 1300 cc ಮೇಂಟೈನ್ ಮಾಡ್ತಿದೆ ಅಂದರೆ ಗ್ರೇಟು. ಒಂದು ಸರಿ ಸರ್ವಿಸ್ಗೆ ಹೋದರೆ ಮಿನಿಮಮ್ಮು ಒಂದು 4 ಲೀಟ್ರ್ ಆಯಿಲ್ ಬೇಕಣ್ಣ ಸರ್ವಿಸ್ಗೆ. ಮಿನಿಮಮ್ 4 ಲೀಟ್ರ್ ಆಯಿಲ್ ಬೇಕೇ ಬೇಕು ಈ ಗಾಡಿಗೆ. ಮಿನಿಮಮ್ ಸರ್ವಿಸ್ಗೆ ಅಷ್ಟು ಒಂದು 30K ಪ್ಲಸ್ ಆಗುತ್ತೆ. 1 ಲೀಟ್ರ್ ಆಯಿಲ್ ನೋಡಿ ಗೈಸ್. 1 ಲೀಟ್ರ್ ಆಯಿಲೇ 1,400 ರೂಪಿ. ಅರೌಂಡ್ 4 ಲೀಟ್ರಿಗೆ ನೀವೇ ಲೆಕ್ಕ ಹಾಕಿ 3-6,000 ಹತ್ತತ್ರ ಆಯಿಲ್ಗೆ ಹೋಗುತ್ತೆ. ಮಿನಿಮಮ್ ಸರ್ವಿಸ್ಗೆ ಒಂದು 30,000 ಬೇಕೇ ಬೇಕಣ್ಣ. ಜಸ್ಟ್ ಅಣ್ಣ ನೀವೇನು ಬರೀ ಮೇಲೆ ಟಚ್ ಅಪ್ ಸರ್ವಿಸಾ ಇಲ್ಲ ಯಾವ ಥರ ಹೇಗೆ ಮಾಡಿಸೋದು ಎಲ್ಲ ತೆಗ್ದು ಸೇಮ್ ನೋಡಿ ಫುಲ್ ವಾಶ್ ಮಾಡಿ ಫುಲ್ ಸರ್ವಿಸ್ಗೆ 30,000 ಬೇಕೇ ಬೇಕು ಗುರು. ಇಂಥ ಗಾಡಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಆದರೂ ಅಣ್ಣ ಮಾಡ್ತಿದ್ದಾರೆ ನೋಡೋಣ ಅಣ್ಣ. ತಗೊಳ್ಳಲ್ಲ ಅಂತ ಓಕೆ. ನೋಡಿ ಗೈಸ್, ಅವಾಗಿಂದ ಕನ್ಸು ಕಟ್ಕೊಂಡಿದ್ರು, ಆ ಕನಸನ್ನ ನೆರವೇರಿಸ್ಕೊಂಡಿದ್ದಾರೆ. ನಾವು
ಪ್ಯಾಕೇಜಲ್ಲಿ ಈ ಗಾಡಿ ತಗೋಬೇಕು ಅಂದ್ಬಿಟ್ಟಾಗ ಜೂಮ್ ಫಿಲಮ್ ಬತ್ತಲ್ಲ, ಹಾಂ ಅವಾಗಿಂದ ಆಸೆ. ಅವಾಗೆಲ್ಲ ಇದು ಶೋರೂಮ್ ಪ್ರೈಸ್ ಬಂದು 8 ರಿಂದ 9 ಲಕ್ಷ ಇರ್ತಿತ್ತು. ಹ್ಞೂ 9 ಲಕ್ಷ ಬರ್ತೈತೆ. ಹೌದಾ ಅವಾಗ ನಮ್ಗೆ ಅದು 9 ಲಕ್ಷ ಎಷ್ಟೊತ್ತಲ್ಲ. ಹೌದು ಜಮಾನಲ್ಲಿ 9 ಲಕ್ಷ ದೊಡ್ಡದೇ ಅಲ್ಲ ಅಣ್ಣ. ನಾನು ಅವಾಗ ಮಾಡಿಫಿಕೇಶನ್ ಬರೋದು ಗಾಡಿಗೆ. ಹ್ಞೂ ಈ ಯಾವ್ದು ಕರಿಷ್ಮಾ ಆರ್ ಪಲ್ಸರ್ ಗಾಡಿನ ಮಾಡಿಫಿಕೇಶನ್ ಮಾಡೋದು, ಆಯಬುಜಾ ಗಾಡಿ ತರ ಮಾಡಿ ಬಿಟ್ಬಿಡೋದು. ಹೌದು ಹಾಂ ಅದು ಬಂದು ನಿಮಗೆ 1.5-2 ಲಕ್ಷದಲ್ಲೆಲ್ಲ ಆಗ್ಬಿಡ್ತಾ ಇತ್ತು. ಹ್ಞೂ ನಾನು ಅವಾಗ ಥಿಂಕ್ ಮಾಡಿದ್ದೆ ಆ ಟೈಮಲ್ಲೇನೆ, ನಮ್ಮ ಕೈಲಿ ಅದು ತಗೊಳಕ್ಕಾಗಲ್ಲ, ಈ ತರ ಒಂದು 2 ಲಕ್ಷದ ಒಳಗಡೆ ಮಾಡಿಫಿಕೇಶನ್ ಮಾಡಿ ತಗೊಂಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೆ ಆಗ್ಲೇನೆ. ಆಗಲೇ ಬಟ್ ಇವತ್ತು ದೇವರ ಆಶೀರ್ವಾದ, ದೇವ್ರ ತಥಾಸ್ತು ಅಂದು ಈ ಗಾಡಿನ ಇಳಿಸಿದ್ದೀರಾ. ಕಷ್ಟ ಆಗ್ಬಿಟ್ಟು ಏನೋ ಮಾಡಿ ಇಳಿಸ್ಲೇಬೇಕಂತ ಇಳಿಸ್ಬಿಟ್ಟಿದ್ವಿ. ಮತ್ತೆ ಇದೇನಂತೆ ಈ ಬೈಕ್ ಬಗ್ಗೆ ಏನಂತೀರಣ್ಣ? ಬೈಕು ಅಂತ ಮಾತ್ರ ಅದ್ರ ಫೀಲೇ ಬೇರೆ. ಗಾಡಿ ಓಡಿಸೋರ್ಗೆ ಅದ್ರ ಫೀಲ್ ಬಗ್ಗೆ ಗೊತ್ತಿರುತ್ತೆ. ಹೊರತು ಅಷ್ಟು ಬಾಯಲ್ಲಿ ಹೇಳ್ದಷ್ಟು ಇದಿಲ್ಲ. ಮೈಲೇಜ್ ಬಗ್ಗೆ ಮಾತಾಡ್ತಾರೆ, ಮೈಲೇಜ್ ಎಷ್ಟಿದೆ ಅಣ್ಣ? ಮೈಲೇಜ್ ನಿಮಗೆ ಒಂದು 9 ಬರ್ಬೋದು ಮಿನಿಮಮ್. ಇದು ಪವರ್ ಯೂಸ್ ಮಾಡ್ತೀರಾ ನಾರ್ಮಲ್ ಪೆಟ್ರೋಲ್? ಪವರ್ ವಿತ್ ಪವರಲ್ಲಿ 9. ಪವರೇ ಆಗ್ತದೆ. ಹ್ಞೂ ಯಾಕಂದ್ರೆ ನಾರ್ಮಲ್ ಹಾಕಿದ್ರೆ ನಿಮ್ಗೆ ಇಂಜೆಕ್ಟರ್ ಬಂದ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ ಹಾಂ. ನಿಮ್ಮ ಇಂಜೆಕ್ಟರ್ ಎಲ್ಲ ನಿಮಗೆ 1 ಲಕ್ಷ ಈ ಥರ ಚಾರ್ಜಸ್ ಹ್ಞೂ ಪವರೇ ಆಗ್ತದೆ. ನೀವು ಟಾಪ್ ಸ್ಪೀಡ್ ಹಿಡ್ದಿರೋದು ಈ ಬೈಕಲ್ಲಿ? ಇರ್ತಿಲ್ಲ, ನಾನು ಮ್ಯಾಕ್ಸಿಮಮ್ ಅಂದರೆ ಏನೊಂದು 150-190 ಹಿಡಿದಿದ್ದೀನಿ. ಹಾಂ ಓಕೆ. ಅದು ಎಷ್ಟನೇ ಗೇರ್ ಇಲ್ಲ ಅಣ್ಣ? ಫುಲ್ ಟಾಪ್ ಗೇರ್ ಹಾಕ್ಬಿಟ್ಟು ಹಿಡಿದ್ರಾ ಇಲ್ಲ 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 ಇಲ್ಲ, ಮೂರನೇ ಗಿರಲ್ಲಿ ಹೋಗ್ಬಿಡ್ತು. ಮೂರನೇ ಗೇರ್ ಟಚ್ ಮಾಡಿದ್ರಿ? ವಾ ಮೂರನೇ ಗಿರಲ್ಲಿ ನುಗ್ಬಿಡ್ತದೆ. ಹಾಂ ಅದೇನು ಇದೇ ಮಾತ್ರ ನಮ್ಗಿಲ್ಲ. ಓಕೆ. ಬಟ್ ಈ ಟಾಪ್ ಗೇರ್ ಹಿಡಿತೀರ ಮಿನಿಮಮ್ ಎಷ್ಟು ನುಗ್ಸ್ಬೋದು ಅಣ್ಣ ಸ್ಪೀಡ್? ಈಗ 1ನೇ ಗೇರ್ ನನ್ನ ಸಿಟಿ ಒಳಗಾಗಲಿ ಆಲ್ಮೋಸ್ಟ್ ಬೆಂಗಳೂರಿಗೆ ಹೋದ್ರೂ 3ನೇ ಗೇರ್ ಮೇಲೆ ಹೋಗೋಕ್ಕಾಗಲ್ಲ ಅಣ್ಣ. ಈಗ ರೈಡ್ಗೆಲ್ಲ ಹೋಗ್ತೀರಾ ಎಲ್ಲ, ಈಗ ನೀವೇ ಲೀಡ್ ಮಾಡ್ತಾ ಇರ್ತೀರಾ, ಬಟ್ ಹಿಂದ್ಗಡೆ ಬರೋರೆಲ್ಲ ನೀವು ಮಿನಿಮಮ್ 120 ಹೋದರೆ ಯಾವ ಗೇರಲ್ಲಿ ಹೋಗ್ತಾ ಇರ್ತೀರಾ? ಒಂದೇ ಗೇರ್, ಒಂದೇ ಫಸ್ಟ್ನೇ ಗೇರೆ. ಯಾಕಂದರೆ ಫಸ್ಟ್ ರೈಡು ನಿಮ್ಮ ಜೊತೆ ನಾನು ಬೆಟ್ಟಕ್ಕೆ ಬಂದಿದ್ದೆ, ಬೆಟ್ಟಕ್ಕೆ ಬಂದಾಗ ಲೀಡ್ ಮಾಡಿದ್ದು ನೀವೇ. ಅವಾಗ ನಾನು ಒಂದು 8ನೇನೋ 9ನೇನೋ ಇದ್ದೆ ನನಗ. ಆವಾಗ ಫಸ್ಟ್ನೇ ಲೀಡ್ ಮಾಡ್ತಿದ್ದು ನೀವೇ. ಅವಾಗ ಎಷ್ಟು ಸ್ಪೀಡಲ್ಲಿ ಹೋಗ್ತೀರಿ? ನಾನು ಮಿನಿಮಮ್ ನನ್ನ ಗಾಡಿ 90 ಸ್ಪೀಡ್ ಇತ್ತು. ಮುಂದೆ 100 120 ಹೋಗ್ತಿದ್ದೆ. ಯಾವ ಗೇರಲ್ಲಿ ಹೋಗ್ತಾಯಿದ್ರಿ? 102 ನಮಗೆ 150 ಕಿಲೋಮೀಟ್ರ್ ಕರ್ಕೊಂಬಂದಿದ್ದೀರಾ. ಇದೇನೊಂದು ಇನ್ನೊಂದೇನು ಗೊತ್ತಾ, ಗಾಡಿ ನಾವು ಆದಷ್ಟು ಸ್ಲೋ ಹೋದಷ್ಟು ಗಾಡಿ ಹೀಟ್ ಆಗ್ಬಿಡುತ್ತೆ. ಹೌದು ಹಾಂ, ಫ್ಯಾನ್ ಆನ್ ಆಗುತ್ತೆ. ಹ್ಞೂ ಗಾಡಿ ಸ್ಪೀಡ್ ಆಗೋದಷ್ಟು ನಿಮಗೆ ಗಾಡಿ ಕೂಲ್ ಆಗಿರ್ತದೆ. ಓಕೆ ಹೌದು. 2ನೇ ಗೇರಲ್ಲೂ ಏನು ಹೋಗ್ತಾನೇ ಇದ್ರೆ ಸೆಕೆಂಡ್ ಗೇರಲ್ಲಿ ಓಡಿಸಿದಾಗ ಮೈಲೇಜು ಡ್ರಾಪ್ ಆಗುತ್ತೆ. ಆಗುತ್ತೆ, ಖಂಡಿತ ಆಗುತ್ತೆ. ಅವಾಗೇನೊಂದು 5 ಬರುತ್ತಾ? ಇಲ್ಲ ಇಲ್ಲ, ನಿಮ್ಗೆ 1 ಬರುತ್ತೆ. ಒಂದು 1 ಕಿಲೋಮೀಟ್ರ್ ಮೈಲೇಜ್ ಆಗುತ್ತೆ ಅಷ್ಟೇ. 9 ಬಂದೇ ಬರುತ್ತೆ. ಫ್ಯೂಲ್ ಕೆಪಾಸಿಟಿ ಅಣ್ಣ ಇದು? ಫ್ಯೂಯಲ್ಲು ನಾನು ಎಷ್ಟೊಂದು 30 ಲೀಟ್ರ್ ಗಂಟೆ ಹೋಗುತ್ತೆ. ಓಕೆ. ಅಂದರೆ ಜಾಸ್ತಿ ಲಾಂಗಿಗೆಲ್ಲ ಯೂಸ್ ಮಾಡೋದು ಇದೆ ಅಣ್ಣ? ಲಾಂಗ್ ನನಗೆ ಆಗಲ್ಲ. ಇದು ನನ್ನ ಆಸೆ ಅಂತ ತಗೊಂಡಿದ್ದು ಬೈಕ್ ಅಷ್ಟೇ. ಲಾಂಗ್ ಹೆವಿ ಲಾಂಗ್ ಎಲ್ಲ ಹೋಗೋಕ್ಕಾಗಲ್ಲ. ಇದೇನು ಯಾರೋ ರೋಡು ಸ್ಟ್ರೈಟ್ ಆಗಿರೋ ರೋಡ್ಗಳು ಮಾತ್ರ, ಓಕೆ. ಆ ರೋಡ್ಗೆ ಮಾತ್ರ ಚಂದ. ಈಗ ಅಣ್ಣ ಇದನ್ನು ಬ್ರೋಕ್ಸ್ ಹಾಕ್ಸಿದ್ರಲ್ಲ, ಎಷ್ಟು ಕೋಟಿ ಕಾಸ್ಟು? ನಾವು 1.8K ಅಂದ್ಕೊಂಡಿದ್ದೀನಿ. 80 ಅದು ಓದಿರೋದು. ಹಾಂ, ನಾನು ಸೆಕೆಂಡ್ ಬೈ ಮಾಡಿದ್ದು. ಓಕೆ. ಹಾಂ ಹಾಂ. ಯಾರೋ ಪರಿಚಯದಿಂದ ಒಂದು ಚಿಲ್ಲರೆ ಬೈ. ಹ್ಞೂ. ಆದರೂ ಅಣ್ಣ ನಿಮ್ಮ ಆಸೆನ ಪೂರೈಸ್ಕೊಂಡಿದ್ದೀನಿ. ಅಣ್ಣ ಟೈರು ಹೊಸದು ಹಾಕ್ಸಿರೋ ಥರ ಇದೆ. ಹೌದು. ಓ, ನಿಮಗೆ ಈ ಟೈರ್ ಎಷ್ಟು ಹೇಳಿ? ಎಷ್ಟಿರ್ಬೋದಣ್ಣ? ಹೇಳಿ, ಎಷ್ಟು ಇರ್ಬೋದು ಹೇಳಿ? ನನ್ನ ಅಂದಾಜು ಒಂದು 15-18 ಸಾವಿರ, ಒಂದು 18-19 ಸಾವಿರ. ನಾನು ಹಾಕ್ತಿರೋ ಟೈರ್ ಆ್ಯಕ್ಚುಲಿ ಈ ಟೈರ್ ಬಂದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರ್ದು. ಓಕೆ. ನೋಡಿ ಎಷ್ಟಿದೆ ಇದು. ಹಾಂ, ಇಂಡಿಯಾ ಮ್ಯಾನುಫ್ಯಾಕ್ಚರ್ದು ಇದು. ಓಕೆ. ಸೊ ನಿಮ್ಗೆ ಇದು ಈ ಗಾಡಿಗೆ ಕಮ್ಮಿ ಬೆಲೆ ಅಂದರೆ ಇದೇ ಟೈರು. ಇದೇ ಟೈರು ಇದೇ ಟೈರ್ ಅಂದರೆ ಸ್ಟಾರ್ಟಿಂಗ್ಗೆ ಫಸ್ಟು ಬರೋದೇ ಇದೇ ಪ್ರೈಸು. ಇದು ನಿಮ್ಗೆ ಈ ಟೈರು ಫ್ರಂಟ್ ಟು ಬ್ಯಾಕ್ ಬಂದ್ಬಿಟ್ಟು 30,000 ಬರುತ್ತೆ. ಓಹೋ, ಫ್ರಂಟ್ ಟು ಬ್ಯಾಕ್ ಎರಡೂ ಸೇರಿ? ಸರಿ, 30,000. ಎರಡೂ ಚೇಂಜ್ ಮಾಡಿದ್ದೀರಣ್ಣ? ಎರಡು ಚೇಂಜ್ ಮಾಡಿ. ಇದೇನಾದರೂ ಸ್ವಲ್ಪ ಚೆನ್ನಾಗಿದ್ರೆ ಹಾಕ್ಸ್ಬೇಕು ಅಂದ್ರೆ 60,000 ಬರುತ್ತೆ. ಬೇಕೇ ಬೇಕು. ಲೈಫ್ ಎಷ್ಟು ಬರುತ್ತೆ? ಲೈಫ್ ಎಷ್ಟು ವರ್ಷ ಬಿಡ್ಬೋದಣ್ಣ? ಏನೊಂದು 7,000 8,000 ಅಷ್ಟೇ. 7,000ಕ್ಕೆ 30,000 ಖರ್ಚು ಮಾಡಬೇಕು. ಹಾಗಾದ್ರೆ ನಾವು ಈ ಥರ ದೊಡ್ಡ ಬೈಕ್ ಮಾಡ್ತೀವಿ ಅಂದ್ರೆ ಅಣ್ಣ ಮೇಂಟೆನೆನ್ಸ್ ಕಾಸ್ಟ್ ತುಂಬ ಹೋಗ್ಬಿಡುತ್ತೆ. ಬೈಕ್ ತಗೊಳ್ಳೋದು ಈಸಿ, ಮೇಂಟೆನೆನ್ಸ್ ಮಾಡೋದು ಕಷ್ಟ. ಹೆಂಡ್ತಿಲ್ ಮಾಡ್ಬೋದಾ? ಹಾಂ, ಮದುವೆ ಆಗ್ಯಾರ ಹೆಂಡ್ತಿಲ್ ಮಾಡೋದು ಮೇಂಟೈನ್, ಬಟ್ ಬೈಕ್ ಮಾಡೋಕ್ಕಾಗಲ್ಲ. ಈಗ ಹೇಳಿದ ಸೀರೆ ಒಡವೆ ಎಲ್ಲ ಕೊಡಿಸಿ ಖುಷಿ ಪಡಿಸ್ಬೋದು. ನೋಡಿ, ಒಂದ್ಸರಿ 25,000 ಕೊಡಬೇಕು, ಒಂದ್ಸಲ ಟೈರ್ ಹೋದ್ರೆ 30,000 ಕೊಡಬೇಕು. ಒಂದೊಂದು ಪಾರ್ಟ್ಸ್ ಕೂಡ ಹೆವಿ ಇದೆ. ಬಟ್ ಏನೊಂದು ಬೇರೆ ಸೂಪರ್ ಬೈಕ್ ಕಂಪೇರ್ ಮಾಡಿದ್ರೆ ಇದು ಬೆಟರ್. ಓಕೆ. ಈ Z 900 ಅವೈಲಬಲ್, ಇದಕ್ಕಿಂತ ತುಂಬ ಕಾಸ್ಟ್ ಬೀಳುತ್ತೆ. ಬಟ್ ಅದು ಸ್ವಲ್ಪ ಜಿ ಎಲ್ಲ ಕಂಫರ್ಟ್ ಇರುತ್ತೆ, ಒಂಥರ ನಾರ್ಮಲ್ ಗಾಡಿ ಥರ. ಓಕೆ. ಹಾಂ, ಸ್ಪೋರ್ಟ್ಸ್ ಥರ ಕಾಣಿಸುತ್ತೆ. ಹೌದು. ಬಟ್ ಇದು ನಿಮಗೆ ಸ್ಪೋರ್ಟ್ಸ್ ಲುಕ್ ಬರುತ್ತೆ, ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಈ ಗಾಡಿ ದುಡ್ಡು ಯಾಕೆ ಇಷ್ಟು ಹಾಕ್ಬೇಕು, ಯಾಕೆ ಇಷ್ಟು ಮೇಂಟೈನ್ ಮಾಡಬೇಕು ಅಂದರೆ ಗಾಡಿಲಿ ಹೋದಾಗ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಹೌದು. ಜನ ಎಲ್ಲ ನಮ್ಮ ಮುಂದೆ ಹೋಗ್ತಿದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಯಾವುದೋ ಬರ್ತೈತಲ್ಲ ಅಂದ್ಬಿಟ್ಟು ಅಲ್ಲಿಂದ 2 ಕಿಲೋಮೀಟರ್ ದೃಷ್ಟಿ ನಮ್ಮ ಗಾಡಿ ಮೇಲೆ ಇರುತ್ತೆ. ಮಕ್ಕಳುಗಳಿಂದ ಹಿಡಿದು
ಹೌದಣ್ಣ ನಾ ಈ ಧೂಮ್ ಫಿಲಮ್ ಬಂದಾಗೆಲ್ಲ ಧೂಮ್ ಫಿಲಮು ಅಂಬಾಸಿಟ್ರೆ ಈ ಬೈಕು ಹಾಗೆ ಅದು ಅಲ್ವಾ? ರೆಸ್ಪಾನ್ಸ್ಗೋಸ್ಕರ ಅಷ್ಟೇ ಇದು ಬೈಕ್. ಬಟ್ ಪರ್ಫಾರ್ಮೆನ್ಸು ಅದೇ ಥರ ಇರುತ್ತಣ್ಣ. ಮೇಂಟೆನೆನ್ಸ್ ಕಾಸ್ಟು ಅವ್ರ ಅಪ್ಪ ಕೇಳಂಗೇ ಇಲ್ಲ. 280 ಹೋಗೋದೆಲ್ಲ ಫೀಲೇ ಆಗಲ್ಲ. ನೀವೇನು ಸ್ವಲ್ಪ ಥ್ರಾಟಲ್ ಕೊಟ್ಟರೆ ಹೋಗ್ಬಿಡ್ತದೆ. ಅದೇ ಓಡ್ಸಕ್ಕೂ ಅಣ್ಣ ಕೆಳಗಡೆ ಗಡ್ಸಿರ್ಬೇಕು. ಎಲ್ಲ ಬಿಗಿಯಾಗಿರ್ತದೆ. ಗಡ್ಸಿಲ್ಲದೆ ಗಾಡಿ ಓಡ್ಸಕ್ಕೆ ತುಂಬ ಕಷ್ಟ. ಆಮೇಲೆ ಮೊದಲನೇ ಸಲ ಓಡಿಸೋರಿಗೆಲ್ಲ ಕಷ್ಟ ಆಗುತ್ತೆ. ಸ್ವಲ್ಪ ಒಂದೆರಡು ಸಲ ನಿಧಾನ. ಯಾಕಂದ್ರೆ ಈಗ ನಾವೊಂದು 400-600 cc ಓಡಿಸಿರೋಲ್ಲ, ಸಡನ್ನಾಗಿ ಗಾಡಿ ಓಡಿಸ್ತೀವಿ ಅಂದರೆ ನಮಗೊಂದು 5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಂಟ ನಮಗೆ ಪಿಕಪ್ ಬೇಕು. 12 ವೀಲು 16 ವೀಲ್ಗಳು ಲಾರಿ ಬರುತ್ತೆ, ಟಿಪ್ಪರ್ ಲಾರಿಗಳು. ರಿವರ್ಸ್ ತೆಗಿಯೋದ್ರಲ್ಲಿ ಎಲ್ಲ ಸ್ವಲ್ಪ ಅಣ್ಣ ವೆಯ್ಟು ತುಂಬ ಇದು. ವೆಯ್ಟು ಎಷ್ಟು 300 ಚಿಲ್ಲರೆ ಅಂತ. 320 ಏನೋ ಅಂತ. ಓಕೆ. ಆದರೆ ತೆಗಿಯೋದು ತುಂಬ ಕಷ್ಟನೇ. ನಾವು ಫಸ್ಟು ಪಾರ್ಕಿಂಗ್ ಮಾಡ್ಕೋಬೇಕಾದ್ರೆ ಹಿಂದ್ಗಡೆ ಹೆಂಗೆ ಇಳ್ಕೋಬೋದು ಅಂದ್ಬಿಟ್ಟು ನೋಡಿ ಪಾರ್ಕ್ ಮಾಡ್ಕೋಬೇಕು. ಈ ಕಾರ್ನ ನಿಲ್ಲಿಸ್ತೀವಿ ನೋಡಿ, ಹಿಂದ್ಗಡೆ ಆ ಥರ ಐತಾ ಇಲ್ವಾ ಅಂದ್ಬಿಟ್ಟು. ಬೆಟರ್ ಒಂದು ರಿವರ್ಸ್ ಗೇರ್ ಕೊಟ್ಬಿಟ್ಟು ಚೆನ್ನಾಗಿರುತ್ತಲ್ವ. ಅದು ಎಲೆಕ್ಟ್ರಿಕ್ ಗಾಡಿ ಕೊಟ್ಟೆ ಕೊಡ್ಬೇಕಷ್ಟೇ ಈಗ. ಈ ಗಾಡಿಗೆಲ್ಲ ಆಕ್ಚುಲಿ ಬೇಕಿತ್ತವೆಲ್ಲ. ಹೆವಿ. ಹೌದು. ಇಂಡಿಯಲ್ಲ ಎಳೆಯಕ್ಕೆಲ್ಲ ತುಂಬ ಕಷ್ಟ. ಅಂದರೆ ಜಾಸ್ತಿ ಲಾಂಗ್ ಡಬಲ್ ಎಲ್ಲ ಹೋಗಿಲ್ಲ. ಇಲ್ಲ, ಆಲ್ಮೋಸ್ಟ್ ಸಿಂಗಲ್ಲೇ. ಓಕೆ. ಸಿಂಗಲ್ ಬೆಟ್ರು. ಡಬಲ್ ಕೂತು ಹಿಂದ್ಗಡೆ ತೂರ್ಕೊಂಡು ಹೊಂಟಾಗ್ತಾನೆ ಹಾಗೆ. ನಾವು 180 120 ಸ್ಪೀಡು. ಸೀಟ್ ಹಾಕೋಬೋದು ಹಿಂದ್ಗಡೆ. ಇದು ಈ ಕ್ಯಾಪ್. ಅದು ರಿಮೂವ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಅಲ್ಲಿ ಸೀಟ್ ಹಾಕಿ. ಬಟ್ ಆದ್ರೂ ಅಣ್ಣ ನಮಗೆ ಮುಂದ್ಗಡೆ ತೂರ್ತಾ ಹ್ಯಾಂಡ್ ಹಿಡ್ಕೊಂಡಿರ್ತೀವಿ. ಹಿಂದ್ಗಡೆ ಕೂತಿಳೋರು ಏನು ಮಾಡ್ತಾರೆ, ನಮ್ಗೆ ಹಿಡ್ಕೊಳ್ಳಿ ಅವ್ರು ತೂರ್ಕೊ ಹೋಗ್ಬಿಡ್ತಾರೆ. ಬಟ್ ಇನ್ನೇನು ಮಾಡಿಫೈ ಮಾಡಿದ್ದೀವಿ ಅಣ್ಣ? ತಂದಾಗಿಂದ ನೀವು ಎಷ್ಟು ಖರ್ಚು ಮಾಡಿರ್ಬೋದು ಈ ಗಾಡಿಗೆ? ತಂದಾಗಿಂದ ನಾನು ಹೊಸದಾಗಿ ಏನು ಖರ್ಚು ಮಾಡಿಲ್ಲ. ಸರ್ವಿಸ್ಗಳು ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಓಕೆ. ನಾನು ತಂದಾಗಲೇ ಆಲ್ಮೋಸ್ಟ್ ನನ್ನ ಗಾಡಿಗೆ ಏನೇನು ಬೇಕು ಸೇಫ್ಟೀಸ್ ಎಲ್ಲ ಇತ್ತು. ಅದೆಲ್ಲ ಸೇಫ್ಟೀಸ್ ಹಂಗೆ ಇದೆ. ಓಕೆ. ಎಕ್ಸಾಸ್ಟ್ ಒಂದು ನಾನು ಇದು ಮಾಡಿದೆ. ಫಸ್ಟ್ ಬೇರೆ ಎಕ್ಸಾಸ್ಟ್ ಹಾಕಿದ್ದೆ, ಕಾಪಿದು. ಓಕೆ. ಅಂದ್ಬಿಟ್ಟು ಆಮೇಲೆ ಅದು ಅದಾಗ್ದಾಗ ಮೈಲೇಜ್ ಆಗಿತ್ತಣ್ಣ? ಅದಾಕಿ ಇನ್ನೊಂದು 2 ಜಾಸ್ತಿ ಬರ್ತಿತ್ತು. ಹೆಡ್ಡಿಂದ ಬರುತ್ತಲ್ಲ ಇದು, ನಿಮಗೆ ಡ್ರಾಪ್ ಆಗ್ಬಿಡುತ್ತೆ. ಓಕೆ. ಅಪ್ಪೆಲ್ಲ ಆಗುತ್ತೆ. ಸೌಂಡ್ ಹಂಗೆ ಇರುತ್ತಲ್ಲ ನೋಡಿದ್ರೆ. ಸೌಂಡು ನಾನು ಕೇಳಿದೆ, ನೀವು ಕೇಳಿದ್ದೀರಾ, ನಮ್ಮ ಪ್ರೇಕ್ಷಕರು ನೋಡಿರೋರು ಕೇಳ್ತಾರೆ. ಬಟ್ ಸೌಂಡ್ ಬಗ್ಗೆ ಮಾತಾಡೋಂಗಿಲ್ಲ ಅಣ್ಣ. ಗಾಡಿ ಯಾವುದೇ ತಗೊಳ್ಳಿ, ಅದು ಸೇಫ್ಟಿ ಮಾತ್ರ ಮಾಡ್ತೀವಿ. ಬೇಕೇ ಬೇಕಣ್ಣ. ನೋಡಿ ಮೊನ್ನೆ ನಿಲ್ಸಿದ್ದೆ ನಾನು. ಅಣ್ಣ ನಿಲ್ಸಿದಾಗ ಯಾರೋ ಮಕ್ಕಳು ಬಂದು ಇದು ಮಾಡಿ ಕೆಳಗೆ ಬಿಡಿಸ್ಬಿಟ್ರು ಬೈಕ್ನ. ಓ, ಸೇಫ್ಟಿ ಇರೋದ್ರಿಂದ ನನಗೆ ತಡ್ಕೋದು, ಇಲ್ಲ ಅಂದರೆ ಈ ಶೀಲ್ಡ್ ಎಲ್ಲ ಡ್ಯಾಮೇಜ್ ಆಗ್ತಿತ್ತು. ಆ ಸ್ಲೈಡ್ರು ಅದೇ ನಿಮ್ಗೆ ಒಂದು 1000 ಗಂಟೆ ಬರುತ್ತೆ ಸ್ಲೈಡ್ರು. ನೋಡಿ ಮುಂದೆ ಫೋರ್ಕ್ ಹತ್ರ ಅಲ್ಲೊಂದು ಸ್ಲೈಡ್ರು ಇದೆ ಈ ಕಡೆ. ಅದೆಲ್ಲ ಇರೋದ್ರಿಂದ ನಮ್ಮ ಗಾಡಿ ಸೇಫ್ ಆಗುತ್ತೆ. ಹಾಂ, ಬ್ರೇಕಿಂಗ್ ಎಲ್ಲ ಓಕೆ ಅಲ್ಲ? ಅದು ಸ್ಪೀಡ್ ತಕ್ಕಂಗೆ ಬ್ರೇಕ್ ಹಿಡ್ದೇ ಇಡುತ್ತೆ. ಮತ್ತು ಇನ್ನೇನು ಈ ಗಾಡೀಲಿ ಮತ್ತೆ ಇನ್ನೇನು ನಿಮಗೆ ಫೆಸಿಲಿಟಿ ಅಂದರೆ ಅದೇ ರೈಡಿಂಗ್ ಮಾತ್ರ ಕ್ರೇಜ್ ಇರುತ್ತೆ ಈ ಗಾಡೀಲಿ. ರೈಡ್ ಕ್ರೇಜ್ ಮಾಡೋವಂಟ ಜನ ನೋಡೋದೇ ಒಂದು ಕ್ರೇಜು. ಏನೋ ಸ್ಪೀಡಲ್ಲಿ ಯಾರೋ ಬರ್ತಿದ್ರಲ್ಲ ಅಂತ ನೋಡ್ತಾ ಇರ್ತಾರಲ್ಲ. ನಾನು ಈ ಗಾಡಿ ನಾನು ತಗೊಂಡಾಗಿದ್ದೆ, ಯಾರೇ ಬಂದು ಕೇಳಿದ್ರು, ಯಾರೇ ಫೋಟೋ ಕೇಳಿದ್ರು, ಯಾರು ಎಲ್ಲಿ ಕೇಳಿದ್ರು ಕೊಡ್ತಿದ್ರು. ಯಾಕಂದರೆ ಅಣ್ಣ ಒಂದು ಏನಕ್ಕೆ ಅಂದರೆ ಈ ಚೈಲ್ಡ್ಹುಡ್ ಡ್ರೀಮ್ ಇರುತ್ತೆ, ಜನ ನೋಡಿರ್ತಾರೆ ಇಂಥ ಗಾಡೀಲಿ ಒಂದು ಫೋಟೋ ತಗೋಬೇಕು ಮಾಡಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಯಾರಿಗೂ ಕೂಡ ತೆಗಿಬೇಡಿ, ಮಾಡಬೇಡಿ, ಚಿತ್ರಬೇಡಿ ಹೇಳಿದ್ದೆ ಇಲ್ಲ. ಯಾರೆಲ್ಲ ಯಾರಾದ್ರೂ ಇಲ್ಲಿ ಪರಿಚಯ ಇರದೇ ಇರಲಿ, ಯಾರಾದ್ರೂ. ಯಾಕಂದ್ರೆ ಅದು ಒಂದು ಡ್ರೀಮ್ ಅಣ್ಣ. ನಾವು ಅದನ್ನ ಆಸೆ ಹೌದು. ಯಾಕಂದರೆ ಅದನ್ನು ನಾವು ಅನುಭವಿಸಿರ್ತೀವಿ ನಿಜ. ಆ ಬೇಸ್ ಮೇಲೆ ಯಾರೊಬ್ರು ಗಾಡಿ ಓಡಿಸ್ತೀನಿ ಅಂತ ಇಸ್ಕೋದ್ರು, ಒಂದು ರೈಡ್ ಕೊಡಿ ಅಂತ. ಓಕೆ. ಸರಿ ಆಯ್ತು ಅಂದ್ಬಿಟ್ಟು ಕೊಟ್ಟೆ ನನ್ನ ಗಾಡಿನ. ಅವ್ರೇನ್ ಮಾಡಿದ್ರು, ಅದೇ ನಾನು ಹೇಳಿದ್ನಲ್ಲ ಲಾರಿ ಟರ್ನಿಂಗು, ಅವ್ರಿಗೆ ಟರ್ನ್ ಮಾಡಕ್ ಬರಲಿಲ್ಲ. ಮುಂದೆ ಹೋಯ್ತಾ ಹಂಗೆ ನಿಲ್ಲಿಸ್ಬಿಟ್ರು. ನೋಡಿ ಸ್ಪೀಡ್ ಏಟಾಯ್ತು ಕೆಳಗೆ ಈ ಕಡೆದು. ಅದನ್ನ ನಾನು ರೆಡಿ ಮಾಡಿ ಪೈಂಟ್ ಹಾಕ್ಸಿದೆ. ಬಟ್ ಯಾಕೋ ಸ್ವಲ್ಪ ಅದು ಕಾಣಿಸಿದೆ ಹಾಗೆ ಇದಾಗಿದೆ ಅನ್ಸುತ್ತೆ. ನೋಡಿ ಲೈಟಿಂಗ್ ಸ್ವಲ್ಪ ಸರಿಯಾಗಿ ಇದಾಗಿಲ್ಲ, ಸ್ವಲ್ಪ ಚಕ್ಕೆ ಥರ ಇರ್ತದೆ. ತಿರ್ಗಾ ಮಾಡಿಸ್ಬೇಕು. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ, ಗಾಡಿ ಅಂತೂ ಮಸ್ತಾಗಿದೆ. ಈ ಚೈನ್ಸ್ ಪ್ಯಾಕೆಟ್ ಏನೋ ದೊಡ್ಡ ರೋಣ. ಗಾಡಿ ಅಂತೂ ಮೇಂಟೈನಿಂಗ್ ತುಂಬ ಕಷ್ಟ, ಆದರೂ ಮಾಡಿ ಇಷ್ಟು ಜನ ಓಡಿಸಿ ಇನ್ನು ಮುಂದೆ ಓಡಿಸ್ತಾ ಇದ್ದೀರಾ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ತಗೋಬೇಕಂತ ಪ್ಲಾನ್ ಇದೆಯಣ್ಣ? ಇಲ್ಲ ಇಲ್ಲ, ಇದು ನನ್ನ ಡ್ರೀಮ್ ಇದ್ದಿದ್ದು ಒಂದೇನೆ. ತಗೊಂಡಾಯ್ತು. ಏನು ಅಷ್ಟೊಂದು ಆಸೆ ಇಲ್ಲ ನನಗೆ. ಬೇರೆ ಈಗ ಆಫ್ ರೋಡ್ಗೆ ಹೋಗೋಕ್ಕೆ ಆ ಥರ ಮಾಮೂಲಿ ಬೈಕ್ಗಳು ತಗೊಳಕ್ಕೆ ಆಸೆ ಐತೆ. ಓಕೆ. ಆಫ್ ರೋಡ್ ಒಂದು ಬೈಕ್ ತಗೋಬೇಕು, ಯಾಕಂದ್ರೆ ಇನ್ನೊಂದು ಬೈಕು ಅದು ಆಫ್ ರೋಡ್ಗೆ ಹೋಗೋಕ್ಕಾಗಲ್ಲ. ಬಟ್ ನನಗೆ ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂದರೆ ಈ ಆಯಾಬುಜಾಗು ಇನ್ನೊಂದು ನಿಂಜಾ ಎರಡು ಮುಂದೆ ನಿಲ್ಲಿಸ್ಬಿಟ್ಟು ನಿಮ್ಗೆ ಯಾವ್ದು ಸೂಪರು ಯಾವ್ದು ಕಂಫರ್ಟ್ ಅನ್ನೋ ನಾನು ಅದನ್ನೇ ಹೇಳ್ತೀನಿ. ಹೌದು, ಯಾಕಂದರೆ ಇದೊಂದು ಶೋಕಿ ಮಾಡೋಕ್ಕೆ, ಒಂದು ಈ ಸೌಂಡ್ ಕೇಳೋಕ್ಕೆ, ಫಿದಾ ಜನ ನೋಡೋಕ್ಕೆ ಒಂದು ಟ್ರೆಂಡು. ಏನಿದ್ರು ಇದು ಒಂದು 20 ಕಿಲೋಮೀಟರ್ 50 ಕಿಲೋಮೀಟರ್ ಆಟ ಇದು ಮುಗಿಸ್ಬಿಡ್ಬೇಕು. ಅದ್ರ ಮೇಲೆ ಇಟ್ಕೊಂಬ
ಅದಂದ್ರೆ ನೋಡಿ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಎಷ್ಟು ಹೊಡಿಬೋದು. ಬೇಜಾರಾಗ್ಬಿಡುತ್ತಲ್ಲಣ್ಣ ತುಂಬ ಅಂದರೆ ಒಂದೇ ಹೈವೇ ಇದ್ದು ಲಾಂಗ್ ಇದ್ದು ಒಂದೇ ರೋಡ್ ಇದ್ದರೆ ಎಷ್ಟು ಕಿಲೋಮೀಟರ್ ಬೇಕಾದ್ರೆ ಹೋಗ್ಬೋದು. ಸ್ಪೀಡಾಗಿ ಹೋಗಕ್ಕಂತಲ್ಲ, ಪಬ್ಲಿಕಲ್ಲಿ ನಿಧಾನಕ್ಕೆ ಒಂದು ಶೋಅಪ್ ಅನ್ಕೋಬೇಕು ಅಷ್ಟೇ. ಹಾಂ ಮಾಡ್ಕೊ ಬಂದು ಕೊಡ್ಬೇಕು ಅಷ್ಟೇ. ಇದು ಮೋಡ್ ಅಂತ ಏನಿದೆ? ಮೋಡ್ ಅಂದರೆ ಏನಿದು? ಮೋಡ್ ಇದೆ ಅದರಲ್ಲಿ. ಅಂದರೆ ಮೋಡ್ ಹತ್ರ ಬೇ ಮೋಡು, ಸಿ ಮೋಡು. ಅಂದರೆ ಎ ಮೋಡ್ಗೆ ನೀವು ಹಾಕೊಂಡ್ರೆ ಗಾಡಿ ಬಂದು ಪಿಕಪ್ ಹೆವಿ ಇರುತ್ತೆ. ಓಕೆ, ಸ್ಪೋರ್ಟ್ಸ್ ಮಾಡ್ತಾರ? ಓಕೆ. ಹಾಂ ಗ್ರೀನ್ ಕಲರ್ ಟೈರ್ ಟರ್ನ್ ಹೊಡ್ಬಿಡ್ತದೆ. ಹಾಂ. ಬಿ ಮೋಡ್ ಆದರೆ ಸ್ವಲ್ಪ ಕಮ್ಮಿ ಇರುತ್ತೆ, ಸಿ ಮೋಡ್ಗೆ ಆದರೆ ಇನ್ನೂ ಕಮ್ಮಿ. ಓಕೆ. ಈ ರೈನಿ ಮೋಡ್ ಥರ ಸಿ ಮೋಡು, ಹೌದು. ಮಳೆ ಬಿದ್ದಾಗ ನಾವು ಸಿ ಮೋಡ್ ಹಾಕೊಂಡು ಓಡಿಸ್ಬೋದು. ನಿಮಗೆ ಗಾಡಿ ಸ್ಲಿಪ್ ಆಗೋದಲ್ಲಿ ಇವೆಲ್ಲ ಆಗಲ್ಲ. ಓಕೆ, ಬೇಜಾನ್ ಆಪ್ಷನ್ ಇದೆ ಇದರಲ್ಲೂ. ಆದರೂ ಸ್ಪೀಡೋಮೀಟರ್ಗಳಂತೂ ತುಂಬ ಇದೆ. ಸೇಮ್ ಈಗ ಕಾರಲ್ಲಿ ಬರುತ್ತಲ್ಲ ಆ ಥರ ಅಷ್ಟೊಂದು ಇದೆ ಇಲ್ಲಿ. 1, 2 RPMದೊಂದು, ಸ್ಪೀಡ್ದೊಂದು, ಪೆಟ್ರೋಲ್ ಎಮಿಷನ್ ಒಂದು. ಆದ್ರೂ ಒಂದು ಚೂರು ಏನೋ ಒಂದು ಶೀಲ್ಡ್ ಗೀಲ್ ಡ್ಯಾಮೇಜ್ ಆದ್ರೂ ತುಂಬ ಕಾಸ್ಟ್ ಬೀಳುತ್ತೆ. ಅದಕ್ಕೆ ಹೇಳಿದ್ದು ಸ್ಲೈಡರ್ಸ್ ಹಾಕ್ಸ್ಬೇಕು ಅಂತ. ನೀವು ಅದು ಹಾಕಿದಾಗ ನಾರ್ಮಲ್ ರೋಡಲ್ಲಿ ಆಗಿ ಇನ್ನೊಂದು ಬಿದ್ದರೂ ಏನೋ ಆದ್ರೂ ಈ ಗಾಳಿ ಹೋಗ್ಬೇಕಾದ್ರೆ ನಮಗೂ ತುಂಬ ಸೇಫ್ಟಿ ಇರಬೇಕು. ಹೌದು. ರೈಡಿಂಗ್ ಗೇರ್ಸ್ ಅಂತೂ ಪ್ರಾಮುಖ್ಯತೆ ಬೇಕೇ ಬೇಕು. ಬಾಡಿಗೆ ಸೇಫ್ಟಿ ಇರಬೇಕು, ಗಾಡಿಗೂ ಸೇಫ್ಟಿ ಇರಬೇಕು. ಹೌದು. ನೀವು ಓಡಿಸ್ಬೇಕಂದ್ರೂ ತುಂಬ ಸೇಫ್ಟಿಯಾಗಿ ಓಡಿಸ್ತೀರಾ, ನೋಡಿದ್ದೀನಿ ನಾನು ಆ ವಿಡಿಯೋಗಳಲ್ಲೆಲ್ಲ. ಹೆಲ್ಮೆಟ್ ಆಗಲಿ ಗೇರ್ಸ್ ಆಗಲಿ ಯೂಸ್ ಮಾಡೇ ಮಾಡ್ತೀರಾ. ಅಂದ್ರೆ ಈಗ ಜನಗಳಿಗೆ ನೀವು ಈಗ ನಿಮ್ಮೂರಲ್ಲೇ ಈ ಬೈಕ್ ರೈಡ್ ಮಾಡ್ಬೇಕಾರೆ ನಿಮಗೆ ಜನಗಳು ನೋಡಿದಾಗ ಏನು ಅನಿಸುತ್ತೆ? ಯಾವ ಥರ ಖುಷಿ ಆಗುತ್ತೆ ನಿಮಗೆ? ನೋಡಿ ನಿಲ್ಲಿಸಿದಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಹಾಂ, ಈಗ ನೋಡಿ ಅಲ್ಲೆಲ್ಲ ಬರ್ತಿದ್ದೆ, ನೋಡೋಕೆ ಬಂದಾಗಲೇ ಬರ್ತಿದ್ದೆ. ಓಕೆ. ಯಾರೋ ಇದ್ರಲ್ಲ ಒಂದು 3 ಜನ, ಅಣ್ಣ ಥ್ರೋಡಲ್ ಮಾಡಿ ಅಂತ. ಹಾಂ, ಒಂದು ಥ್ರೋಡಲ್. ಅವಾಗ ಏನೋ ಒಂಥರ ಕ್ರೇಜ್ ಅಲ್ಲ ಅಣ್ಣ? ಹೌದು. ಅವಾಗ ನಮ್ಮ ಡ್ರೀಮ್ ಸಕ್ಸಸ್ಫುಲ್ ಆಯಿತು ಅನ್ಸುತ್ತಾ? ಹಾಂ, ಆ ಫೀಲು ಅಣ್ಣ ಅವಾಗ ಏನು ಅನ್ಸುತ್ತೆ ಹೇಳ್ರಿ? ನಾವು ತಗೊಂಡಿದ್ಗೂ ನನ್ನ ಡ್ರೀಮು ಸಕ್ಸಸ್ಫುಲ್ ಆಯಿತು ಅನ್ಸುತ್ತಲ್ಲ? ಹಾಂ, ತಗೊಂಡಿದ್ಗೂ ಸಾರ್ಥಕ. ಆ ಥರ ಏನೋ ಜನಗಳು ರಿಯಾಕ್ಷನ್ ಕೇಳಿದಾಗ ಚೆನ್ನಾಗಿರುತ್ತೆ, ಫೀಲ್ ಚೆನ್ನಾಗಿರುತ್ತೆ. ಆದರೂ ಒಂದೊಂದು ಕಡೆ ಎಳೆದಾಗ ನೋವಾಗುತ್ತೆ. ಏನಂತೀರ? ಈಗ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಇದೆ ಅಣ್ಣ, ಅದು ಇದ್ರ ಮೇಲೆ ಈಗ ಫುಲ್ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಾ, ಏನೋ ಲಾಸ್ ಅನಿಸ್ತೈತಾ? ಇಲ್ಲ, ಲಾಸ್ ನೀವು ಆ್ಯಕ್ಚುಲಿ ಲಾಸ್ ಅಂತ ಹೇಳ್ತಾ ಇದ್ರಿ ಇದ್ರ ಬಗ್ಗೆ. 2016 ಮಾಡಲಿದ್ದು ಹಾಂ, ನಾನು ಹೆಚ್ಚು ಕಮ್ಮಿ ತೊಗೊಂಡಾಗ ಎಷ್ಟು 14 ಲಕ್ಷ ಏನೋ ಆಗಿತ್ತು. ಓಕೆ. ಆ್ಯಕ್ಚುಲಿ 2016 ಮಾಡಲಲ್ಲಿ 2016 ಇಸ್ವಿಲಿ ಹಾಂ, ಈ ಗಾಡಿ ರೈಟ್ ಬಂದು 12ರಿಂದ 13 ಲಕ್ಷ ಏನೋ. ಓಕೆ. ಹಾಂ, 14 ಲಕ್ಷ ಅವತ್ತಿನ ಬೆಲೆನೇ ಇವತ್ತು ಐತೆ. ಹಾಂ, ಹೌದು. ಡೌನ್ ಆಗ್ತಾ ಇಲ್ಲ ಇನ್ನೂ ಜಾಸ್ತಿನೇ ಇದೆ ಸ್ವಲ್ಪ ಈಗ. ಡೌನ್ ಆಗ್ತಾ ಇಲ್ಲ. ಹಾಕೊಳ್ಳಿ ಅಣ್ಣ, 2016 ಇಸ್ವಿಲಿ ಏನು ಬೆಲೆ ಇತ್ತು ಶೋರೂಮ್ ಬೆಲೆ, ನಾನು ಇವತ್ತು ತೊಗೊಂಡಿದ್ದೀರಾ ಬೈಕ್ನ ನಾನು ಅದೇ ಬೆಲೆ ಕೊಟ್ಟು ತಗೊಂಡಿದ್ದೀನಿ ಅಂತ ಅದ್ರದ್ದು ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಹೌದು. ಈಗ ನೀವು ರೀಸೇಲ್ ಮಾಡ್ತೇವೆ ನಿಮ್ಮ ವ್ಯಾಲ್ಯೂ ಅದೇ ಇರುತ್ತೆ. ರೀಸೇಲ್ ಕೊಟ್ಟರೆ ನಮ್ಗೆ ಅದೇ ವ್ಯಾಲ್ಯೂ ಇರುತ್ತೆ. ಇನ್ನೊಂದು 2 ವರ್ಷ ಬಿಟ್ಟು ಇನ್ನೂ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದಕ್ಕೆ ಅನ್ನೋದು ನಮ್ಮ ಸುಜುಕಿ ಆಗ್ಬೋದು. ನಮ್ಮ ಸುಜುಕಿ ಬ್ರ್ಯಾಂಡ್ ಬಂದು ನಮ್ಮ ಇಂಡಿಯಾದಲ್ಲ ಅಣ್ಣ, ಇಂಡಿಯಾ ಬ್ರ್ಯಾಂಡೇ. ಬಟ್ ಮ್ಯಾನುಫ್ಯಾಕ್ಚರ್ ಬೇರೆ ಕಡೆ ಆದ್ರೂ ಬ್ರ್ಯಾಂಡ್ ಸುಜುಕಿ. ಆದ್ರೂ ಅಣ್ಣ ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ಯಾ, ಗಾಡಿ ಸಖತ್ತಾಗಿದೆ. ಬೋಲ್ಟ್ ನೋಡಿ ಹೇಗಿದೆ ಇದು. ಹೇಗಿದೆ ನೋಡಿ ವೈಸ್ ಎಕ್ಸೈಟ್ ಸೌಂಡು. ಅಪ್ಪ ಹಿಂದೆ ಬರ್ತಿರೋ ಈ ಸೌಂಡ್ ಇದಕ್ಕೆ ಇದ್ದೇ ಹಾರ್ಕ ಹೋಗ್ಬಿಡ್ತದೆ. ಹೌದು, ಗಾಡಿ ವೈಬ್ರೇಟಿಂಗ್ ಮಾಡ್ಬಿಡುತ್ತೆ ನೋಡಿ, ಕಿವಿನೇ ಹೋಗ್ಬಿಡ್ತಾ ಇದ್ರು, ಅಷ್ಟು ಸೌಂಡ್ ಹೊಡಿತದೆ ಗಾಡೀಲಿ. ನೋಡಿ ಎಷ್ಟು ದೂರದಲ್ಲವರು ಸೌಂಡ್ ಹೇಗೆ ಕೇಳ್ತಿದೆ. ಅದೇ ಗೈಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ನೋಡಿ ಸೌಂಡ್ ಹೆಂಗೆ ಕೇಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೈಕ್ ಓನರ್ ಐಡಿನ ಮೆನ್ಷನ್ ಮಾಡ್ತೀನಿ, ಆ ಐಡಿಗೂ ಫಾಲೋ ಆಗಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ನಮ್ಮ ಬೀಸ್ಟ್.